ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಯಾವುದರಲ್ಲೂ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಿಸ್ಸಿಂಗ್ ಕೇಸು ದಾಖಲಾಗಿಲ್ಲ. ಯಾಕೆ ಹೇಳ್ರಿ? ಕಾಂಟ್ರಾಕ್ಟರ್ ಅಲ್ವಾ ತಾವು? ಜವಾಬ್ದಾರಿ ತಗೊಂಡು ಕೇಸ್ ಕೊಡಬೇಕು ತಾನೇ. ಇನ್ಸ್ಪೆಕ್ಟರ್ ಕೇಸನ್ನು ಫೈಲ್ ಮಾಡ್ತಿಲ್ಲ. ಈ ಮನುಷ್ಯ ಕಾಂಟ್ರಾಕ್ಟರ್ ಇದ್ರ ಬಗ್ಗೆ ಜವಾಬ್ದಾರಿನೇ ತಗೋತಿಲ್ಲ. ಇನ್ನು ಆ ಮಕ್ಕಳ ತಂದೆ ತಾಯಂದರು ಆ ಮಕ್ಕಳನ್ನು ಹುಡುಕ್ತಾನೆ ಇದ್ದಾರೆ. ಮಹಾಸ್ವಾಮಿ, ನಾವು ಮೊದಲು ತಿಳ್ಕೊಂಡಿರೋ ಜಾನಕಿ ಅನ್ನೋ ಹೆಣ್ಣಿನ ವಿಚಾರವಾಗಿ ಅಲ್ಲ, ನಮಗೆ ಗೊತ್ತಿಲ್ಲದೆ ಇರೋ ಏನೋ ಒಂದು ವಿಚಾರ ಇಲ್ಲಿ ನಡೀತಿದೆ. ಈ ಮಕ್ಕಳು ಕಾಣೆ ಆಗ್ತಿದ್ದಾರೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ತೀವ್ರವಾದ ತನಿಖೆ ಆಗಬೇಕು. ಅದಕ್ಕೆ ತಾವು ಆದೇಶ ಕೊಡಬೇಕು ಅಂತ ನಾನು ಕೇಳ್ಕೊತಿದ್ದೀನಿ ಅಂತಾರೆ ರವಿ. ಅಬ್ಜೆಕ್ಷನ್ ಯುವರ್ ಆನರ್. ಇವರು ಇಮೋಷನಲ್ ಆಗಿ ವಿಷಯನ ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗ್ತಾ ಇದ್ದಾರೆ. ಮೊದಲು ವಿಜಯಕುಮಾರ್ ಅವರ ತನಿಖೆ ಆದಮೇಲೆ ಸತ್ಯಾಸತ್ಯತೆ ಏನು ಅಂತ ತಿಳ್ಕೊಂಡು ಮುಂದುವರಿಯೋದು ಸೂಕ್ತ ಅಂತಾರೆ ಜೆ.ಪಿ. ಇದು ಎಮೋಷನಲ್ ವಿಚಾರ ಜೆ.ಪಿ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳ ವಿಚಾರ. ಆ ಹೆಣ್ಮಕ್ಳ ಜೀವನದ ಪ್ರಶ್ನೆ. ತಡ ಮಾಡಿದಷ್ಟು ತೊಂದರೆ ಜಾಸ್ತಿ ಆಗುತ್ತೆ ಮಹಾಸ್ವಾಮಿ ಅಂತಾರೆ ರವಿ. ಅಬ್ಜೆಕ್ಷನ್ ಓವರ್ ರೂಲ್ಡ್ ಅಂತಾರೆ ಜಡ್ಜ್. ಜೆ.ಪಿ. ಕೂತ್ಕೋತಾರೆ. ಮಹಾಸ್ವಾಮಿ, BNA ಸೆಕ್ಷನ್ 199 ಅಡಿಯಲ್ಲಿ ಒಬ್ಬ ಪಬ್ಲಿಕ್ ಸರ್ವೆಂಟ್ ಸಾರ್ವಜನಿಕ ಕರ್ತವ್ಯವನ್ನು ಪಾಲಿಸಿದ ಕಾರಣ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಮೇಲೆ ಕ್ರಮ ಆಗಬೇಕು ಯುವರ್ ಆನರ್. ಹಾಗೆಯೇ BNA ಸೆಕ್ಷನ್ 173 ಕ್ಲಾಸ್ 3 ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ಕಾಂಟ್ರಾಕ್ಟರ್ ಜಯರಾಜ್ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕು. ತೀವ್ರವಾದ ತನಿಖೆ ಆಗಬೇಕು ಅಂತ ತಮ್ಮನ್ನು ಕೇಳ್ಕೊತಿದ್ದೀನಿ ಮಹಾಸ್ವಾಮಿ. ನಮಸ್ಕಾರ ಮಹಾಸ್ವಾಮಿ ಅಂತಾರೆ ರವಿ. ಯುವರ್ ಆನರ್, ಏನೊಂದು ಸಾಬೀತಾಗದೆ ನನ್ನ ಕಕ್ಷಿದಾರ ಜಯರಾಜ್ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕು ಅಂತ ಸಂಚು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಈ ಆ್ಯಂಟಿಸಿಪೇಟಿ ಬೇಲ್ ತಂದಿದ್ದೀನಿ. ದಯವಿಟ್ಟು ಇದನ್ನು ಸ್ವೀಕರಿಸಬೇಕು ಅಂತ ಜೆ.ಪಿ. ಕೊಡ್ತಾರೆ. ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ಯಾ ಅಂತಾರೆ ರವಿ. ಬೈರಾಮಂಗ್ಲೆಯ ಕಂಪ್ಲೇಂಟನ್ನು ಸ್ವೀಕರಿಸಲಾಗಿದೆ. ಇದರ ಪ್ರಕಾರ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಅವರ ಕರ್ತವ್ಯ ಉಲ್ಲಂಘನೆ ಮಾಡಿದ್ದಕ್ಕಾಗಿ 10,000 ದಂಡ ಹಾಗೂ ಈ ಕೂಡಲೇ ಬೈರಾಮಂಗ್ಲ ಕಂಪ್ಲೇಂಟನ್ನು ಸ್ವೀಕರಿಸಿ FIR ದಾಖಲಿಸಬೇಕು ಅಂತ ಕೋರ್ಟ್ ಆದೇಶಿಸುತ್ತದೆ. ಹಾಗೆಯೇ ಇನ್ನು 3 ದಿನದಲ್ಲಿ ಹುಡುಕಾಟ ಆಗದೇ ಇದ್ದರೆ ವಿಜಯಕುಮಾರ್ ಅವರನ್ನು 6 ತಿಂಗಳವರೆಗೆ ಕೆಲಸದಿಂದ ಸಸ್ಪೆಂಡ್ ಮಾಡಲಾಗುತ್ತದೆ ಹಾಗೂ ಕಾಂಟ್ರಾಕ್ಟರ್ ಜಯರಾಜ್ ಅವರ ಈ ಕೇಸ್ ಮುಗಿಯುವವರೆಗೂ ಎಲ್ಲಿಗೂ ಹೊರಗೆ ಹೋಗುವಂತಿಲ್ಲ ಅಂತಾರೆ ಜಡ್ಜ್. ಜೆ.ಪಿ. ಸಿಟ್ಟಿಂದ ಅಲ್ಲಿಂದ ಹೋಗ್ತಾರೆ. ಭಾರ್ಗವಿ ಖುಷಿಯಿಂದ ಅಪ್ಪನ ತಪ್ಕೋತಾಳೆ. ಈಚೆ ಮನೇಲಿ ಅರ್ಜುನ್ ಫೋನಲ್ಲಿ, ಹಾಂ ಸರ್, ನೀವು ಫೈಲ್ ನೋಡಿದ್ದೀನಿ. ಅದೇ ಫೈನಲ್ ಕೇಸ್ ಅಲ್ವಾ? ಹಾಂ, ಕರೆಕ್ಟ್ ಆಗಿದೆ. ಅದ್ರ ಜೊತೆ ಇನ್ನೊಂದೆರಡು ಡೀಟೇಲ್ಸ್ ಬೇಕಿತ್ತು. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಎಸ್ ಸರ್, ಯಾ ಅಂತ ಕಾಲ್ ಕಟ್ ಮಾಡಿ ಫೈಲ್ ಹುಡುಕ್ತಾ ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು? ಭಾರ್ಗವಿ ಕಬಾರ್ಡ್ ಹತ್ರ ಎಲ್ಲಾದರೂ ಇಟ್ಟಿದ್ನಾ ಅಂತ ಅಲ್ಲಿಗೆ ಬಂದು ಇಲ್ಲಿದೆಯಾ ಅಂತ ಫೈಲ್ ನೋಡ್ತಾ ಹಾಗೆ ಕಬಾರ್ಡ್ ಮೇಲೆ ನೋಡುವಾಗ ಅಲ್ಲಿರೋ ಫೈಲ್ ನೋಡಿ ಇದ್ಯಾರದಪ್ಪ ಇಷ್ಟೊಂದು ಫೈಲ್ ಅಂತ ತೆಗೆದು ಮಾವಂದು ರವೀಂದ್ರ ಭಟ್ಕಳ್ ನೋಡೋಣ ಅಂತ ಓಪನ್ ಮಾಡುವಾಗ ಪೂರ್ಣಿಮಾ ಬಂದು, ಅರ್ಜುನ್, ಇದು ತುಂಬ ಹಳೆ ಫೈಲು, ತುಂಬ ಹಳೇದು. ನಿಮ್ಮ ಮಾವ ಕೇಸ್ ತಗೋತಿದ್ರಲ್ಲ ಆವಾಗ ಕಡೇ ಕೇಸಿನ ಫೈಲು, ಧೂಳು ಹೊಡಿತಾ ಇದೆ, ಇಲ್ಲೇ ಇಟ್ಬಿಟ್ಟಿದ್ದೀನಿ, ಕೊಡಪ್ಪ ಅಂತಾರೆ ಪೂರ್ಣಿಮಾ. ಏನು ಕೊನೆ ಕೇಸ? ನಾನು ನೋಡ್ತೀನಿ ಇರಿ ಅಂತಾನೆ ಅರ್ಜುನ್. ಬೇಡಪ್ಪ ಅಂತಾರೆ ಪೂರ್ಣಿಮಾ. ಅತ್ತೆ, ಮಾವ ಹೇಗೆ ಡ್ರಾಫ್ಟ್ ಮಾಡ್ತಾರೆ ಅಂತ ನಾನು ನೋಡೇ ಇರಲಿಲ್ಲ, ಒಂದ್ಸಲ ನೋಡ್ತೀನತ್ತೆ ಅಂತಾನೆ ಅರ್ಜುನ್. ಬೇಡಪ್ಪ ಅಂತಾರೆ ಪೂರ್ಣಿಮಾ. ಯಾಕತ್ತೆ ಅಂತಾನೆ ಅರ್ಜುನ್. ಬೇರೆ ಯಾರಾದರೂ ಅವ್ರ ಫೈಲ್ನ ನೋಡಿದರೆ ಅವರಿಗೆ ಇಷ್ಟ ಆಗಲ್ಲ ಅಂತಾರೆ ಪೂರ್ಣಿಮಾ. ಅಲ್ಲ, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ನಾನು ಲಾಯರ್ ಅಲ್ವಾ, ಅದಕ್ಕೆ ಏನೋ ಕ್ಯೂರಿಯಾಸಿಟಿನಲ್ಲಿ ನೋಡ್ತಿದ್ದೆ ಅಷ್ಟೇ ಅಂತಾನೆ ಅರ್ಜುನ್. ಅದನ್ನು ತಿಳ್ಕೊಂಡ್ರೆ ನೀನು ನಿನ್ನ ತಂದೆನ ಜೀವನ ಪರ್ಯಂತ ದ್ವೇಷ ಮಾಡ್ತೀಯಾ ಅರ್ಜುನ್? ಈಗಾಗಲೇ ಅವರಿಂದ ದೂರ ಇದ್ದು ಸಂಕಟ ಅನುಭವಿಸ್ತಿದ್ಯಾ. ಫೈಲ್ ಇಂದಾಗಲಿ ನಮ್ಮಿಂದಾಗಲಿ ತಂದೆ ಮಗ ದೂರ ಆಗೋದು ಬೇಡಪ್ಪ ಅಂತ ಪೂರ್ಣಿಮಾ ಯೋಚನೆ ಮಾಡ್ತಾರೆ. ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ಹೌದು, ಈ ಫೈಲ್ನಲ್ಲಿ ಅಂಥದ್ದೇನಿದೆ ಅಂತಾನೆ ಅರ್ಜುನ್. ಹಳೆ ತಲೆನೋವೆಲ್ಲ ಹೀಗೆ ಆತಕ್ಕೆ ಹೇಳು ಅರ್ಜುನ್, ಇದು ಮುಗ್ದೋಗಿರೋ ವಿಷಯ. ಇದನ್ನೆಲ್ಲ ನಾವು ಬದಿಗಿಟ್ಟು ಇವಾಗ ಏನು ಕೆಲಸ ಆಗಬೇಕು ಅದ್ರ ಕಡೆ ಗಮನ ಕೊಡಬೇಕು ಅಲ್ವಾ ಅಂತಾರೆ ಪೂರ್ಣಿಮಾ. ಸರಿ ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ಇನ್ಮುಂದೆ ಮಾವ ಗೆಲ್ಲೋದು, ಅವ್ರ ಗೆಲುವನ್ನು ನಾವು ನೋಡೋದು ಅಷ್ಟೇ ಬಾಕಿ ಇರೋದು ಅಂತಾನೆ ಅರ್ಜುನ್. ಗೆಲುವು ಅನ್ನೋಕ್ಕಿಂತ ಎಲ್ಲರೂ ನೆಮ್ಮದಿಯಾಗಿರಬೇಕು, ಅದನ್ನೇ ನಾನು ಕೇಳ್ಕೊಳ್ಳೋದು ಅಂತಾರೆ ಪೂರ್ಣಿಮಾ. ಸರಿ ಅತ್ತೆ, ನಿಮ್ಮ ಲೈಫಲ್ಲಿ ಸಂತೋಷನೇ ತುಂಬಿರಬೇಕು. ನೀವೀಗ ಬ್ರೈಡ್ ಅತ್ತೆ ಅಂತಾನೆ. ಅಂದರೆ ನಮ್ಮ ಮನೆ ಮುದ್ದಿನ ಮದುಮಗಳು ಅಂತಾನೆ ಅರ್ಜುನ್. ಹೋಗಪ್ಪ ಅರ್ಜುನ್ ಅಂತಾರೆ ಪೂರ್ಣಿಮಾ. ಅರೇ, ನಮ್ಮ ಮದುಮಗಳಿಗೆ ನಾಚಿಕೆ ನೋಡು. ಫೈನಲಿ ಎರಡೂ ಫ್ಯಾಮಿಲಿ ಒಂದಾಗೋ ಟೈಮ್ ಬಂತು ಅತ್ತೆ ಅಂತ ಅರ್ಜುನ್ ಹೋಗ್ತಾನೆ. ಈಚೆ ಜೆ.ಪಿ. ಕೋರ್ಟ್ ಹೊರಗೆ ಜಯರಾಜ್ ಹತ್ರ 10 ರಿಂದ 15 ವರ್ಷದ 5 ಹೆಣ್ಮಕ್ಳು ಕಳೆದೋಗಿದ್ದಾರೆ. ಯಾಕ್ರೆ ಹೇಳಲಿಲ್ಲ ಅಂತಾರೆ. ಅದು ಅವ್ರ ಮೇಲೆ ಯಾವ ಕೇಸು ಫೈಲ್ ಆಗಿಲ್ಲ ಸರ್, ಅದಕ್ಕೆ ಅಂತಾನೆ ಜಯರಾಜ್. ಆಗ ಜೆ.ಪಿ. ಬೃಂದಾ ಮುಖ ನೋಡ್ತಾರೆ. ರೀ, ಕೇಸ್ ಸಂಬಂಧಪಟ್ಟಿರೋ ಎಲ್ಲ ವಿಚಾರನ ಹೇಳಬೇಕು ಅಂತ ಹೇಳಿದ್ದೆ ತಾನೇ ನಾನು? ನಿಮ್ಮಿಂದಾಗಿ ಮಾವನ ಮರ್ಯಾದೆ ಹೋಗ್ತಿದೆ ಅಂತಾಳೆ ಬೃಂದಾ. ಅಲ್ಲ ಮೇಡಮ್, ಅದು ಅಂತಾರೆ ಜಯರಾಜ್. ಮಾತಾಡಬೇಡ್ರಿ, ಹೋಗಿ ಮಿಕ್ಕಿದ ಡೀಟೇಲ್ಸ್ನ ತಗೊಂಡು ಬನ್ನಿ ಹೋಗಿ ಅಂತಾಳೆ ಬೃಂದಾ. ಸರಿ ಅಂತ ಜಯರಾಜ್ ಹೋಗ್ತಾರೆ. ಈಚೆ
ಮಂಗಳ ರವಿ ಹತ್ರ, ಸ್ವಾಮಿ ನೀವು ಬರೀ ನನ್ನ ಮಗಳ ಪರವಾಗಿ ವಾದ ಮಾಡಿಲ್ಲ, ನಮ್ಮ ಮಗಳು ವಾಪಸ್ ಸಿಗ್ತಾಳೆ ಅನ್ನೋ ಧೈರ್ಯ ಕೊಟ್ಟಿದ್ದೀರಾ. ನಿಮ್ಮ ಋಣ ಹೇಗೆ ತೀರಿಸ್ಬೇಕು ಗೊತ್ತಾಗ್ತಿಲ್ಲ ಅಂತ ರವಿ ಕಾಲಿಗೆ ಬೀಳ್ತಾನೆ. ಬೈರ, ಹಾಗೆಲ್ಲ ಮಾಡಬಾರ್ದು, ಋಣದ ಬಗ್ಗೆ ಎಲ್ಲ ಮಾತಾಡಬಾರ್ದು. ನೋಡು, ನನಗೂ ಹೆಣ್ಮಕ್ಳಿದ್ದಾರೆ, ನಿಮ್ಮ ಕಷ್ಟ ಅರ್ಥ ಆಗುತ್ತೆ ಅಂತಾರೆ ರವಿ. ಭಾರ್ಗವಿ ಅಮ್ಮ ಈ ಕೇಸನ್ನು ನಿಮಗೆ ತಗೊಳ್ಳಿ ಅಂತ ಯಾಕೆ ಹೇಳಿದ್ದು ಅಂತ ನಮ್ಗೆ ಇವಾಗ ಅರ್ಥ ಆಯಿತು. ನಮ್ಮ ಮಗಳು ಮಾತ್ರ ಅಲ್ಲ, ಕಳೆದೋಗಿರೋ ಎಲ್ಲ ಮಕ್ಕಳು ಮತ್ತೆ ಸಿಗ್ತಾರೆ ಅನ್ನೋ ನಂಬಿಕೆ ನಮಗೆ ಬಂದಿದೆ ಅಂತಾಳೆ ಮಂಗಳ. ಆಗ JP ಬೃಂದ ಅಲ್ಲಿಗೆ ಬರ್ತಾರೆ. ರವಿನ ನೋಡ್ತಾರೆ. JP ಭಾರ್ಗವಿ ಆಗ JP ಮುಂದೆ ಬಂದು ಮಾವ ಅಂತಾಳೆ. ಹಾಗೆ ಕರಿಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ಅಂತಾರೆ JP. ಅದಕ್ಕೆ ಕೋರ್ಟ್ ಒಳಗೆ ಸುಮ್ಮನೆ ಇದ್ನಲ್ಲ, ಆದರೆ ಹೊರಗೆ ಬಂದಾಗ ನೀವು ನನ್ನ ಮಾವನೇ ಅಲ್ವಾ ಮಾವ. ಇಷ್ಟು ವರ್ಷ ಆದಮೇಲೆ ನಮ್ಮ ಅಪ್ಪನ ಕೋರ್ಟಲ್ಲಿ ನೋಡ್ತೀನಿ ಅಂತ ನೀವು ಮಾತ್ರ ಅಲ್ಲ, ನಮ್ಮ ಅಪ್ಪನೂ ಅಂದ್ಕೊಂಡಿರಲಿಲ್ಲ. ನಮ್ಮ ಅಪ್ಪ ನಮ್ಮ ಮಾವ ಇಬ್ಬರೂ ಈ ಥರ ನೋಡೋಕ್ಕೆ ಸಖತ್ ಮಜಾ ಅನ್ನಿಸ್ತಿದೆ ಅಂತಾಳೆ ಭಾರ್ಗವಿ. ಹಂಗಿಸ್ತಿದ್ಯಾ ಅಂತಾರೆ JP. ಖಂಡಿತ ಇಲ್ಲ ಮಾವ, ಅದೆಷ್ಟೋ ವರ್ಷಗಳ ಹಿಂದೆ ನಮ್ಮ ಅಪ್ಪಂಗೆ ಅವಮಾನ ಮಾಡಿ ಅವ್ರ ಬಾರ್ ಕೌನ್ಸಿಲ್ನ ಲೈಸೆನ್ಸ್ನ ರದ್ದುಗೊಳಿಸಿ ಜನರ ಮುಂದೆ ಅವರೊಬ್ಬ ಮೋಸಗಾರ ಅಂತ ಪಟ್ಟ ಕಟ್ಟಿದ್ರಿ ಅಲ್ವಾ. ಆದರೆ ಈಗ ಅದೇ ಜನರ ಮುಂದೆ ನ್ಯಾಯವಾದಿಯಾಗಿ ನಿಲ್ಲೋ ಅವಕಾಶನ ಆ ದೇವ್ರು ಕೊಟ್ಟಿದ್ದಾನೆ. ಅದಕ್ಕೆ ಹೇಳಿದ್ದು ಕಾಲಾಯ ತಸ್ಮೈ ನಮಃ ಅಂತ. ಮಾಡೋ ಅನ್ಯಾಯಕ್ಕೆಲ್ಲ ಆ ದೇವರು ಉತ್ತರ ಕೊಡೋ ಸಮಯಕ್ಕೆ ಕರೆಕ್ಟಾಗಿ ಉತ್ತರ ಕೊಡ್ತಾನೆ ಅಂತಾಳೆ ಭಾರ್ಗವಿ. ಇದನ್ನೆಲ್ಲ ಮಾಡ್ತಿರೋದು ದೇವರಲ್ಲ ಕಣೆ, ನೀನು ಮಾವನ ಮರ್ಯಾದೆ ಕಳೆಯೋಕ್ಕೆ ಬೇಕು ಬೇಕು ಅಂತ ಸಂಚು ಮಾಡಿದ್ಯಾ ಅಂತಾಳೆ ಬೃಂದ. ಸಂಚು, ಕುತಂತ್ರ, ಕಂತ್ರಿ ಕೆಲಸ ಇದನ್ನೆಲ್ಲ ಮಾಡೋದು ನೀನು ಬೃಂದಕ್ಕ. ಆದರೆ ನಾವು ಅದನ್ನೆಲ್ಲ ತಡೆದು ಒಂದಿಷ್ಟು ಬಡವರಿಗೆ ಸಹಾಯ ಮಾಡೋಕ್ಕೆ ಹೊರಟಿದ್ದೀವಿ ಅಂತಾಳೆ ಭಾರ್ಗವಿ. ಮಗಳಿಗೆ ಚೆನ್ನಾಗಿ ಮಾತಾಡೋದನ್ನು ಹೇಳ್ಕೊಟ್ಟಿದ್ಯಾ ರವಿ, ನೀನು ಅಷ್ಟೇ. ಇಷ್ಟು ವರ್ಷ ಆದಮೇಲೆ ಕೋರ್ಟಿಗೆ ಬಂದರೂ ಚೆನ್ನಾಗಿ ವಾದಿಸ್ತೀಯಾ. ಹಾಗೆ ಅಂತ ಒಂದೇ ಒಂದು ಹಿಯರಿಂಗಿಗೆ ಗೆದ್ದಿದ್ಯಾ ಅಂತ ಬೀಗಬೇಡ, ಮತ್ತು ಕೋರ್ಟ್ಗೆ ಯಾಕೆ ಬಂದು ಅಂತ ನರಳಬೇಕು. ಹಾಗೆ ಮಾಡ್ತೀನಿ ಅಂತಾರೆ JP. ಅವರೀಗ ನಿಮ್ಮ ಮಾತಿಗೆ ಹೆದರಿ ಮೂಲೆ ಸೇರೋ ರವೀಂದ್ರ ಅಲ್ಲ, ರವೀಂದ್ರ ಭಟ್ಕಳ್, ಅಡ್ವೊಕೇಟ್ ರವೀಂದ್ರ ಭಟ್ಕಳ್ ಅಂತಾಳೆ ಭಾರ್ಗವಿ. ಪುಟೆ ಒಂದು ನಿಮಿಷ JP, ನಾನು ನಿನ್ನ ವಿರುದ್ಧವಾಗಿ ಜಿದ್ದು ಸಾಧಿಸೋಕೋಸ್ಕರ ಇಲ್ಲಿಗೆ ಬಂದಿಲ್ಲ. ಅವತ್ತು ಕೂಡ ಹಾಗೆ ಮಾಡಲಿಲ್ಲ. ನಾನು ಅವತ್ತು ನ್ಯಾಯದ ಪರವಾಗಿ ಹೋರಾಟ ಮಾಡಿದೆ, ಇವತ್ತು ನ್ಯಾಯದ ಪರವಾಗಿ ಹೋರಾಟ ಮಾಡೋಕ್ಕೆ ಹೊರಟಿದ್ದೀನಿ. ಪಾಪ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಕಣೋ ಅವರು. ತಂದೆ ತಾಯಂದ್ರಿಗೆ ಎಷ್ಟು ಆತಂಕ ಇರಬೇಡ, ಅವರಿಗೆ ನ್ಯಾಯ ಕೊಡಿಸ್ಬೇಕಲ್ವಾ ನಾನು. ನೋಡು, ನಾವು ಕೋರ್ಟ್ ಕಳಿಸಿದ ಮೇಲೆ ಬೀಗ್ರೆ, ಆ ಗೌರವ ಇದ್ದೇ ಇರುತ್ತೆ. ದಯವಿಟ್ಟು ನನ್ನ ಮಗಳು ಆಡೋ ಮಾತಿಗೆ ಬೇಜಾರ ಮಾಡ್ಕೋಬೇಡ ಅಂತಾರೆ ರವಿ. ಏನೇ ಹೇಳಿದ್ರು ನೀನು ನನ್ನ ವಿರುದ್ಧ ನಿಂತಿದ್ಯಾ ಅನ್ನೋದು ಸುಳ್ಳಾಗಲ್ಲ ಅಲ್ವಾ ಅಂತಾರೆ JP. ಹೆಣ್ಮಕ್ಳು ವಿಚಾರ ಅಂದರೂ ನೀನು ಅರ್ಥ ಮಾಡ್ಕೊಳ್ಳಲ್ವಲ್ಲ JP. ಸರಿ, ನೀನು ಆ ಜಯರಾಜ್ ಪರವಾಗಿ ನಿಂತ್ಕೋ, ಅವನು ತಪ್ಪು ಮಾಡಿದ್ದಾನೆ ಅಂತ ನಿನಗೆ ಗೊತ್ತಲ್ವಾ. ಗೊತ್ತಿದ್ದನೇ ಈ ಜಿದ್ದು ವಿರುದ್ಧ ಅನ್ನೋ ಮಾತು ಎಲ್ಲಿಂದ ಬರುತ್ತೆ JP. ನೋಡು, ಈ ವಿಷಯನ ಮುಂದುವರ್ಸೋದು ಬೇಡ, ಮನೆವರೆಗೂ ತಗೊಂಡು ಹೋಗೋದು ಬೇಡ. ಯಾರ್ಯಾರೋದೋ ಮಕ್ಕಳಿಗೋಸ್ಕರ ನಮ್ಮ ಮಕ್ಕಳ ಜೀವನ ಹಾಳಾಗಬಾರ್ದು ಅಲ್ವಾ JP. ಅರ್ಥ ಮಾಡ್ಕೊ ಬಾರಮ್ಮ ಅಂತ ಭಾರ್ಗವಿ ಕೈನ ಇಟ್ಕೊಂಡು ರವಿ ಹೋಗ್ತಾರೆ. ಈಚೆ ಶಕ್ತಿ ಹತ್ರ ಜಯರಾಜ್, ನೀವು ಹೇಳಿದ ಹಾಗೆ JP ಸರ್ ಹತ್ರ ಹೋದೆ ಸರ್, ಆದರೆ ಈ ಕೇಸಲ್ಲಿ ಆ ಭಾರ್ಗವಿ ಎಲ್ಲಿಂದ ಬಂದಲೋ ಗೊತ್ತಾಗ್ತಿಲ್ಲ. ಜೊತೆಗೆ ಅವರ ಅಪ್ಪ ರವೀಂದ್ರ ಬೇರೆ. ಅಲ್ಲ ಸರ್, ಚಿಕ್ಕದಾಗಿ ಮುಚ್ಚಿ ಹೋಗಬೇಕಾಗಿರೋ ಕೇಸನ್ನು ದೊಡ್ಡ ವಿಷಯ ಮಾಡ್ತಿದ್ದಾರೆ ಸರ್ ಅಂತಾನೆ ಜಯರಾಜ್. ಸುಮ್ಮನಿರು ಶಿವ, ನೀನು ಟೆನ್ಷನ್ ಮಾಡ್ಕೊಳ್ಳೋದು ಅಲ್ಲದೆ ನನಗೂ ತಲೆ ಕೆಡಿಸ್ಬೇಡ. ಹಿಂದೆ ಹೀಗೇನೆ ಆ ರೈಸ್ ಮಿಲ್ ಕೈತಪ್ಪಿ ಹೋಗಿರೋದು ನೆನಪಿದೆ ತಾನೆ ಅಂತಾರೆ ಶಕ್ತಿ. ನಂತರ ಬೃಂದಾಗೆ ಕಾಲ್ ಮಾಡಿ, ಏನು ನಡೀತಿದೆ ಬೃಂದ, ಹೊಸ ಕೇಸು ಎಲ್ಲಿಗೆ ಬಂತು ಅಂತಾರೆ. ಏನು ಹೇಳಲಿ ಅಂಕಲ್, ಎಲ್ಲಿ ಹೋದ್ರು ಬೆಂಬಿಡೋದು ಬೇತಾಳದ ಥರ ಹಿಂದೆನೇ ಬರ್ತಾಳೆ. ಮಾವ ಅದು ಯಾವುದೋ ಹೊಸ ಕೇಸ್ ತೊಗೊಂಡಿದ್ರು, ಅಲ್ಲಿ ನೋಡಿದರೆ ಅಲ್ಲಿಗೂ ಅವಳೇ ಒಕ್ಕರ್ಸಿದ್ದಾಳೆ. ಅಲ್ಲ ಅಂಕಲ್, ಈ ಕೇಸ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತು ಅಂತಾಳೆ ಬೃಂದ. ಕಾಂಟ್ರಾಕ್ಟರ್ ಜಯರಾಜ್ ನಮ್ಮ ಪಾರ್ಟಿ ಮೆಂಬರ್, ಅವನನ್ನು ನಿಮ್ಮ ಹತ್ರ ಕಳಿಸಿದ್ದು ನಾನೇ ಅಂತಾರೆ ಶಕ್ತಿ. ಅಯ್ಯೋ, ನಿಮ್ಮ ಕಡೆಯವರಾ, ಮುಂಚೆನೇ ಹೇಳಬೇಕಿತ್ತು ಅಲ್ವಾ. ಇರಿ, ಮಾವಂಗೆ ನಾನೇ ಹೇಳ್ತೀನಿ ಅಂತಾಳೆ ಬೃಂದ. ಬೇಡ, ಈ ವಿಷಯ ನನ್ನ ಹತ್ರನೇ ಇರಲಿ ಅಂತಾರೆ ಶಕ್ತಿ. ಅಂಕಲ್, ಇದರಲ್ಲಿ ಮುಚ್ಚಿಡುವಂಥದ್ದೇನಿದೆ, ನಿಮ್ಮ ಕಡೆಯವರು ಅಂತ ಗೊತ್ತಾದರೆ ಮಾವ ಇನ್ನೊಂದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರೆ ಕೇಸ್ಗೆ ಅಂತಾಳೆ ಬೃಂದ. ಬೇಡ ಅಂದೆ ತಾನೆ, ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಈ ಕೇಸನ್ನು ನಾವು ಸೋಲೋ ಹಾಗಿಲ್ಲ ಬೃಂದ. ಜಯರಾಜ್ ಮಾತ್ರ ಸಿಕ್ಕಾಕೋಬಾರ್ದು. ಅವನ ಹಿಂದೆ ಇರೋ ಜನರ ಬಗ್ಗೆ ನಿನಗೆ ಅಂದಾಜಿಲ್ಲ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ. ಆ ಭಾರ್ಗವಿ ಏನಾದರೂ ಬಾಲ ಬಿಚ್ಚಿದ್ರೆ ಅವಳನ್ನು ಮುಗಿಸೇ ಬಿಡೋಣ ಅಂತಾರೆ ಶಕ್ತಿ. ಅಲ್ಲ ಅಂಕಲ್, ಇಷ್ಟು ಸಣ್ಣ ಕೇಸಿಗೆ ಇನ್ನೊಂದು ಕೊಲೆನಾ ಅಂತಾಳೆ ಬೃಂದ. ಸಮುದ್ರ ಮೇಲಿಗೆ ಪ್ರಶಾಂತವಾಗಿದೆ ಅಂದ ಮಾತ್ರಕ್ಕೆ ನೀರಿನ ಆಳ ಕಮ್ಮಿ ಇದೆ ಅಂತ ಅರ್ಥ ಅಂದ್ಕೋಬೇಡ. ಇವತ್ತಿನ ಕಿಡಿ ನಾಳಿನ ಕಾಳ್ಗಿಚ್ಚಾಗಿ ಹರಡಬಾರ್ದು ಬೃಂದ. ರಿಸ್ಕ್ ತಗೊಳ್ಳೋಕ್ಕೆ ಆಗಲ್ಲ. ಭಾರ್ಗವಿಂದ ಸಮಸ್ಯೆ ಆಗ್ತಾ ಇದ್ರೆ ಹೇಳು, ಅವಳನ್ನು ಮುಗಿಸೋ ವ್ಯವಸ್ಥೆ ನಾನು ಮಾಡ್ತೀನಿ ಅಂತಾರೆ ಶಕ್ತಿ. ಅಂಕಲ್, ಭಾರ್ಗವಿನ ಕೊಲ್ಲೋ ಯೋಚನೆ ಬಿಟ್ಬಿಡಿ, ಅವಳಿಲ್ಲ ಅಂದರೆ ನನಗೆ ಬೇಜಾರಾಗತ್ತೆ ಅಂತಾಳೆ ಬೃಂದ. ಇದೇನಿದು, ತಂಗಿ ಬಗ್ಗೆ ಪ್ರೀತಿ ಕಾಳಜಿ ಬಂದುಬಿಟ್ಟಿದೆ ಅಂತಾರೆ ಶಕ್ತಿ. ಇದು ಪ್ರೀತಿ ಅಲ್ಲ ಅಂಕಲ್, ಜಿದ್ದು. ಪ್ರತಿ ಸಲ ಕೊಲೆ ಅನ್ನೋ ಅವಸರದ ನಿರ್ಧಾರ ತಗೋಬೇಡಿ ಅಂಕಲ್. ನಮ್ಮ ಪ್ಲ್ಯಾನ್ ವರ್ಕ್ ಆಗಬೇಕು ಅಂದರೆ ಆ ಭಾರ್ಗವಿ ಜೀವಂತವಾಗೇ ಇರಬೇಕು. ಈ ವಿಷಯ ನಿಮಗೂ ಗೊತ್ತು ಅಂಕಲ್.
ಸ್ವಲ್ಪ ದಿನ ವೆಯ್ಟ್ ಮಾಡಿ, ಆಮೇಲೆ ಅವಳಿಗೆ ನೀವೇ ಚಟ್ಟ ಕಟ್ಟುವಿರಂತೆ ಅಂತಾಳೆ ಬೃಂದ. ಅಂದರೆ ಈ ಸಲನೂ ಕೈ ಕಟ್ಕೊಂಡು ಕೂರು ಅಂತ ಇದೆಯಾ ಅಂತಾರೆ ಶಕ್ತಿ. ಬೆಂಕಿ ಬಿಸಿ ಗೊತ್ತಾಗಬೇಕು ಅಂದರೆ ಮನುಷ್ಯನ ಸುಡಲೇಬೇಕು ಅಂತಿಲ್ಲ ಅಂಕಲ್, ಬಿಸಿ ಮುಟ್ಟಿಸಿದರೆ ಸಾಕು ಅಲ್ವಾ. ಬೇಕಿದ್ರೆ ವಾರ್ನಿಂಗ್ ಕೊಟ್ಟು ಬೆದರಿಸಿ, ಆದರೆ ಸಾಯಿಸಬೇಡಿ, ಮಿಕ್ಕಿದ್ದೆಲ್ಲ ಮಾವ ಕೋರ್ಟಲ್ಲಿ ನೋಡ್ಕೋತಾರೆ ಅಂತಾಳೆ ಬೃಂದ. ಅದೇನು ಮಾಡ್ತೀಯೋ ಮಾಡು, ಒಟ್ಟಿನಲ್ಲಿ ಈ ಕೇಸ್ ಜಯರಾಜ್ ಪರ ಆಗಬೇಕು ಅಂತ ಶಕ್ತಿ ಕಾಲ್ ಕಟ್ ಮಾಡ್ತಾರೆ. ಈಚೆ ಬೃಂದ ಮನೇಲಿ JP ಹತ್ರ ಈ ಕೇಸ್ ವಿರುದ್ಧವಾಗಿ ಕೇಸ್ ತಗೊಂಡು ಭಾರ್ಗವಿ ಅಪ್ಪ ನಿಮ್ಮ ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ, ಬೇಕು ಅಂತಲೇ ಮಾಡಿದ್ದು ಅಂತೆಲ್ಲ ಚಾಡಿ ಹೇಳ್ತಾಳೆ. ಈಚೆ ಭಾರ್ಗವಿ ಬೃಂದಕ್ಕ ಈ ಕೇಸನ್ನು ಇಟ್ಕೊಂಡು ಮಾವನ ಮನಸ್ಸಲ್ಲಿ ನಮ್ಮ ವಿರುದ್ಧ ಮತ್ತಷ್ಟು ದ್ವೇಷನ ಬೆಳೆಸ್ತಾಳೆ. ಅದಕ್ಕೆ ಪ್ರೋಗ್ರಾಮ್ಗೆ ನಾನು ಅರ್ಜುನ್ ಹೋಗಿ ಕರೆದ್ಬಿಟ್ಟು ಬರ್ತೀವಿ ಅಪ್ಪ ಅಂತ ಹೇಳ್ತಾಳೆ. ಬೇಡ ಪುಟ್ಟಿ, ನೀನು ಹೋಗೋದು ಬೇಡ, ನಾನೇ ಹೋಗ್ತೀನಿ ಅಂತಾರೆ ರವಿ. ನಂತರ JP ಮನೆಗೆ ರವಿ ಮತ್ತು ಪೂರ್ಣಿಮಾ ಪ್ರೋಗ್ರಾಮ್ಗೆ ಕರೆಯೋಕ್ಕೆ ವಿಸಿಟ್ ಕೊಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.